ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ. ದೇಶದ ಎರಡು ಕಣ್ಣುಗಳು, ಒಬ್ಬ ರೈತ, ಒಬ್ಬ ಸೈನಿಕ ಅಂತ ಎಲ್ಲರಿಗೂ ತಿಳಿದಿರುವಂಥ ವಿಚಾರನೇ. ರೈತನಿಗೆ ಅನುಕೂಲ ಆಗಲಿ, ಆತನಿಗೆ ಮಾಹಿತಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಯುವ ವಿಜ್ಞಾನಿಯಾದಂಥ ಭಾನು ಪ್ರಕಾಶ್ ಅವರನ್ನ ನಾನು ಸಂದರ್ಶನ ಮಾಡಿದ್ದೆ. ಆ ಸಂದರ್ಶನ ಈಗಾಗಲೇ 19,000ಕ್ಕೂ ಹೆಚ್ಚು ಜನ ನೋಡಿದ್ದೀರಾ. ನಂತರ ನಾನು ಮುಂದುವರೆದು ನಮ್ಮ ಮಳವಳ್ಳಿ ಮೂಲದವರಾದಂಥ ಪ್ರೊಫೆಸರ್ ಡಿ ನಾಗರಾಜು ಅವರನ್ನು, ಇವರು ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ನೂರಾರು ಯುವ ವಿಜ್ಞಾನಿಗಳನ್ನ ತಯಾರು ಮಾಡುವಂಥ ಒಂದು ಗುರುತರವಾದಂಥ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸ್ನೇಹಿತರೆ, ನಾನು ಮಳವಳ್ಳಿಯಿಂದ ಮೈಸೂರಿನ ಯೂನಿವರ್ಸಿಟಿಗೆ ಹೋಗಿ ಪ್ರೊಫೆಸರ್ ಡಿ ನಾಗರಾಜು ಅವ್ರನ್ನ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿದೆ. ಅವರು ನಿಮಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನ ಅವ್ರನ್ನ ಸಂಪರ್ಕಿಸಿದರೆ ರೈತರುಗಳಿಗೆ, ವಿಶೇಷವಾಗಿ ರೈತರುಗಳಿಗೆ ನೀಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ನಾಮಧೇಯ ಸರ್? ನಾನು ಪ್ರೊಫೆಸರ್ ಡಿ ನಾಗರಾಜು ಅಂತ, ಭೂವಿಜ್ಞಾನ ಇಲಾಖೆಯಲ್ಲಿ ನಾನು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ. ನಾನು ಕಳೆದ 32 ವರ್ಷಗಳ ಕಾಲ ಈ ವಿಭಾಗದಲ್ಲಿ ಅಧ್ಯಾಪಕನಾಗಿ ಭೂವಿಜ್ಞಾನದಲ್ಲಿ ಅನೇಕ ಸಂಶೋಧನೆ ಜೊತೆಗೆ 22 ವಿದ್ಯಾರ್ಥಿಗಳಿಗೆ ನನ್ನ ಮಾರ್ಗದರ್ಶನದಲ್ಲಿ ನಾನು PhD ಪ್ರಬಂಧವನ್ನು ಕೊಡ್ತಾ ಇದ್ದೇನೆ. 150ಕ್ಕೂ ಹೆಚ್ಚು ನಾನು ಕೆಲವು ಸಂಶೋಧನೆಯ ಪ್ರತಿಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಇದನ್ನು ಪ್ರಕಟಿಸಿರ್ತೇನೆ. ಮತ್ತು ನನ್ನನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಕೆಲವು ಪ್ರಶಸ್ತಿಗಳನ್ನು ವಿತರಿಸಿದ್ದಾರೆ. ಹೀಗೆ ನನ್ನ ಸೇವೆಯನ್ನು ನನ್ನ ಸಮಾಜಕ್ಕೆ ಮತ್ತು ನನ್ನನ್ನು ಈ ಒಂದು ಭೂವಿಜ್ಞಾನದ ವಿಷಯ ಬಗ್ಗೆ ಹಲವಾರು ವಿಷಯಗಳನ್ನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸರ್, ಇವಾಗ ಪ್ರಸ್ತುತ ಬರಗಾಲ ಇದೆ, ನೀರಿಗೆ ತುಂಬ ಹಾಹಾಕಾರ ಇದೆ, ರೈತರುಗಳು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಈ ನೀರಿನ ಮಿತ ಬಳಕೆ ಬಗ್ಗೆ ನಮ್ಮ ರೈತರಿಗೆ ಅರಿವಿನ ಕೊರತೆ ಇದೆ ಸರ್. ನೀವು ಆ ಒಂದು ನೀರಿನ ಅಮೂಲ್ಯವಾದ ನೀರನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಮ್ಮ ರೈತರಿಗೆ ತಿಳಿಸ್ಕೊಡಿ ಸರ್. ಓಕೆ. ಸೊ ಇದು ನಿಜವಾದ ಒಂದು ಯಕ್ಷ ಪ್ರಶ್ನೆ. ಪಂಚಭೂತಗಳಲ್ಲಿ ಒಂದಾದ ನೀರು ನಮ್ಮೆಲ್ಲರಿಗೆ ಬಳಕೆಗೆ ಪ್ರತಿದಿನವಾದಂಥ ಬೇಕಾಗುವಂಥ ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪತ್ತು. ನೀರಿಲ್ಲದೆ ಬದುಕಿಲ್ಲ. ನೀರು ನಮಗೆ ನಾನಾ ರೂಪದಲ್ಲಿ ಸಿಗುತ್ತದೆ. ಹಳ್ಳ, ಕೊಳ್ಳ, ನದಿ, ಸರೋವರಗಳು, ಕೆರೆ, ಕುಂಟೆ, ಕಟ್ಟೆಗಳಲ್ಲಿ ನಮಗೆ ಲಭ್ಯವಾಗಿರುತ್ತದೆ.
ಇದರ ಜೊತೆಗೆ ಕಾಲ ಕಾಲದಲ್ಲಿ ಮಳೆ ಯಥೇಚ್ಛವಾಗಿ ಬೀಳುವಂಥ ಪ್ರದೇಶದಲ್ಲಿ ಬಿದ್ದಂಥ ಮಳೆ ಹಲವಾರು ರೂಪದಲ್ಲಿ ಇಂಗುವಾಗ್ಬೋದು, ಅಥವಾ ಸರ್ಫೇಸ್ನಲ್ಲಿ ಹರಿದಾಡ್ಬೋದು, ಅಥವಾ ಕೆಲವು ಮಳೆ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಕ್ರ್ಯಾಕ್ ಝೋನ್ ಅಂತ ಹೇಳ್ತೀವಿ, ಫ್ರ್ಯಾಕ್ ಝೋನ್ ಅಂತ ಹೇಳ್ತೀವಿ, ಕ್ರಿವೀಸಸ್ ಅಂತ ಝೋನ್ ಹೇಳ್ತೀವಿ, ಬಿರುಕುಗಳ ಝೋನ್ಗಳಲ್ಲಿ ಈ ಮಳೆ ನೀರು ಇಂಗುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಲ್ಲಿ ಅಂತರ್ಜಲ ಬಳಕೆ ಪ್ರಮಾಣ ಮಿತಿಮೀರಿ ಹೋಗ್ತಾ ಇದೆ. ದೇಶದ ಒಟ್ಟಾರೆ ಪರಿಸ್ಥಿತಿಯನ್ನು ಬಹಳ ಗಂಭೀರವಾಗಿ ಎದುರಿಸ್ತಾ ಇದ್ದಾರೆ. USA ಅಮೆರಿಕನ್ ಸೈಂಟಿಸ್ಟ್ನವರು 3ನೇ ಯುದ್ಧ ನೀರಿಗಾಗಿ ಅಂತ ಆಲ್ರೆಡಿ ಅವರು ಅನೌನ್ಸ್ ಮಾಡಿದ್ದಾರೆ. ಸುಮಾರು 99 ಭಾಗ ಅಂತರ್ಜಲ ಮೂಲವನ್ನು ಎಲ್ಲ ಇವತ್ತಿನ ಜನ ಅವಲಂಬಿಸಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ, ಹಲವಾರು ಸಂಶೋಧನೆ ಬಗ್ಗೆ, ನಮ್ಮ ಸ್ಟೇಟ್ ಗ್ರೌಂಡ್ ವಾಟರ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗ್ರೌಂಡ್ ವಾಟರ್ ಆಗಿರ್ಬೋದು, ಹಲವಾರು ಉಪಕರಣ ಇನ್ಸ್ಟ್ರೂಮೆಂಟ್ಸ್ಗಳನ್ನು, ಮಾಹಿತಿಗಳನ್ನು ಕಾಲ ಕಾಲದಲ್ಲಿ ಅದನ್ನು ಪ್ರಕಟಿಸ್ತಾ ಹೋಗ್ತಾ ಇದ್ದಾರೆ. ಬಟ್ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ರೈತನಿಗೆ ಅಂತರ್ಜಲ ಬಹಳ ಮುಖ್ಯವಾಗಿದೆ. ಈ ಅಂತರ್ಜಲ ಅತಿಯಾದ ಪ್ರಮಾಣದಲ್ಲಿ ಬಳಕೆಯಾಗಿರೋದ್ರಿಂದ ರೈತನಿಗೆ ಎಷ್ಟು ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇದೆ, ತನ್ನ ಗದ್ದೆಗಳಾಗಿರ್ಬೋದು, ಜಮೀನುಗಳಾಗಿರ್ಬೋದು, ಅಷ್ಟು ಪ್ರಮಾಣದಲ್ಲಿ ಆತ ಉಪಯೋಗಿಸ್ಕೊಂಡು ಒಂದು ಕ್ಯಾಲ್ಕುಲೇಷನ್ ಬಡ್ಜೆಟ್ಸು, ವಾಟರ್ ಬಡ್ಜೆಟ್ ಅಂತ ಹೇಳ್ತೀವಿ, ಆ ಬಡ್ಜೆಟ್ ಬಗ್ಗೆ ರೈತರಿಗೆ ಅರಿವಿಲ್ಲದ ಕಾರಣ ಯಥೇಚ್ಛವಾಗಿ ನೀರನ್ನು ಆತ ಉಪಯೋಗಿಸ್ತಾ ಇದ್ದಾನೆ. ಈ ಉಪಯೋಗದಿಂದ ಇದ್ದಂಥ ನೀರಿನ ಪ್ರಮಾಣ ಫ್ರಮ್ ದಿ ಸ್ಟೇಟ್ ಗ್ರೌಂಡ್ ವಾಟರ್ ಬೋರ್ಡು, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡು ಅವ್ರು ಏನು ಮಾಡಿದೆ, ಅಸೆಸ್ ಮಾಡಿದ್ದಾರೆ. ಪ್ರತಿ ಒಂದು ವರ್ಷ 5ರಿಂದ 10 ಮೀಟರು ವಾಟರ್ ಟೇಬಲ್ಲು ಡಿಕ್ಲೈನ್ ಆಗ್ತಾ ಇದೆ, ಕರಗ್ತಾ ಹೋಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಸೊ ಈ ಎಲ್ಲ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ನಾವು ನೀರಿನ ಮರುಪೂರಣೆ ಮತ್ತು ಬಿದ್ದಂಥ ನೀರನ್ನ ಯಾವ ರೀತಿಯಲ್ಲಿ ನಾವು ಶೇಖರಣೆ ಮಾಡಬೇಕು, ಅಂತರ್ಜಲನ ಹೇಗೆ ನಾವು ಮರುಪೂರಣೆ ಮಾಡಬೇಕು ಅನ್ನೋದು ಅರಿವನ್ನು ನಾವು ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗೆ ನಾವು ಹೇಳಬೇಕಾಗಿದೆ. ಸೊ ನಾವೆಲ್ಲ ಫಸ್ಟು ಸೈನಿಕರಾಗಬೇಕು. ಸೈನಿಕರಂದರೆ ಏನು ಅಂತ ನಾವು ದೇಶ ಕಾಯ್ತೀವಿ, ಒಂದು. ಎರಡನೇದಾಗಿ ನೀರಿಗಾಗಿ, ಸೇಕರಣೆಗಾಗಿ ನಾವು ಸೈನಿಕರಾಗಬೇಕು. ಆ ಸೈನಿಕರಾದಾಗ ಮಾತ್ರ ಮುಂದಿನ ದಿನಗಳಲ್ಲಿ 3ನೇ ಯುದ್ಧವನ್ನು ನಾವು ತಡೆಗಟ್ಟಬೇಕು. ಈ 3ನೇ ಯುದ್ಧ ನಾವು ಏನಾದರೂ ನಾವು ಇಗ್ನೋರ್ ಮಾಡೋದಾಗಲಿ, ನಾವು ಸರಿಯಾದ ಪ್ರಮಾಣದಲ್ಲಿ ಮತ್ತು ಯಾವುದೇ ರೀತಿಯಾದಂಥ ಸಮಂಜಸವಾದ ಸರಿಯಾದ ರೀತಿಯಲ್ಲಿ ನಾವು ಪ್ರಕೃತಿ ವಿರುದ್ಧವಾಗಿ ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ 100ಕ್ಕೆ 100 ಭಾಗ ಡ್ರಾಟ್ ಆಗುವಂಥದ್ದು ಸಂದರ್ಭ ನಮಗೆ ಬರ್ತದೆ. ಸೊ ಈಗ ಈ ಎಲ್ಲ ಅಂತರ್ಜಲ ವಿಷಯದ ಬಗ್ಗೆ ಈಗ ಈ 23 ಮತ್ತು 24ನೇ ಸಾಲದಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ನಮಗೆ ಸರಿಯಾದ ರೀತಿಯಲ್ಲಿ ಬೀಳಲಿಲ್ಲ. ಸೊ ಏನಾಗಿದೆ, ನಾವು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಈ ವರ್ಷ ನಮಗೆ 24ನೇ ಸಾಲದಲ್ಲಿ ಮೂಲ ನಮಗೆ ನೀರು ಯಾವುದೇ ರೀತಿಯಲ್ಲಿ ಯಥೇಚ್ಛವಾಗಿ ಬೀಳದೇ ಇರೋದ್ರಿಂದ ರೈತರಿಗೆ ನಿಜವಾದ ಗಾಂಭೀರ್ಯದಲ್ಲಿ ಆತ ತನ್ನ ಜಮೀನಿನಲ್ಲಿ ಯಾವ ರೀತಿ ಏನು ಮಾಡ್ಕೊಂಡಿದ್ರೆ, ಯಾವ ರೀತಿ ಶೇಖರಣೆ ಮಾಡಿದರೆ, ಯಾವ ರೀತಿ ಪ್ರಮಾಣದಲ್ಲಿ ನೀರನ್ನು ನಾವು ಶೇಖರಣೆ ಮಾಡ್ಕೊಂಡಿಟ್ಟಿದ್ರೆ ಆತ ಆ ರೀಸೈಕಲ್ ಆದಂಥ ನೀರನ್ನು ಅವನು ಮರುಪೂರ್ಣೆ ಮಾಡ್ಬೋದಾಗಿತ್ತು. ಆತ ಏನು ಮಾಡಿದ್ದಾನೆ, ಮಳೆ ಬರ್ತದೆ, ನಮ್ಮಲ್ಲಿ ಯಥೇಚ್ಛವಾಗಿ ಬೋರ್ವೆಲ್ ನೀರಿದೆ ಅನ್ನೋ ರೀತಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆತನ ನೀರನ್ನು ಉಪಯೋಗಿಸ್ಕೊಂಡಿರೋದ್ರಿಂದ, ನೀರು ಖಾಲಿಯಾಗಿರೋದ್ರಿಂದ ಎಷ್ಟೋ ಜನ ರೈತರು ನಮ್ಮನ್ನು ಸಂಪರ್ಕ ಮಾಡ್ತಾರೆ. ಹೊಸ ಬೋರ್ವೆಲ್ನ ನಮಗೆ ಹುಡುಕೊಡಿ, ಹೊಸದಾಗಿ ಮಾಡಿಕೊಡಿ ಅನ್ನುವ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮನ್ನು ಸಂಪರ್ಕ ಮಾಡ್ತಾರೆ. ಅವ್ರಿಗೆ ನಾನು ಹೇಳೋದು ಒಂದೇ ಒಂದು ವಿಷಯ ಅಂತಂದರೆ, ಬಿದ್ದಂಥ ಮಳೆ ನೀರನ್ನು ಸರಿಯಾದ ರೀತಿಯಲ್ಲಿ ನಾವು ಶೇಖರಣೆ ಮಾಡುವಂಥದ್ದಾಗಿದ್ದರೆ, ಬಿದ್ದಂಥ ನೀರನ್ನು ಇಂಗು ಗುಂಡಿಗಳ ಮುಖಾಂತರ ಅದನ್ನು ನಾವು ಇಂಗಿಸುವಂತಾಗಿದ್ದರೆ, ಮತ್ತು ಮಳೆ ನೀರನ್ನು ಮತ್ತು ಬಿದ್ದಂಥ ರೂಟ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿನ ನೀರನ್ನು ಸರಿಯಾದ ರೀತಿಯಲ್ಲಿ ಅದನ್ನು ರೀಚಾರ್ಜ್ ಮಾಡುವಂಥದ್ದಾಗಲಿ, ಬಿದ್ದಂಥ ರೈನಿ ವಾಟರ್ನ ಡೈರೆಕ್ಟಾಗಿ ಬೋರ್ವೆಲ್ ರೀಚಾರ್ಜ್ ಅಂತ ಮಾಡಿ, ಈಗ ಕೆಲವು ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ ಫಾರಮ್ ಪಾಂಡ್ ಅಂತ ಹೇಳ್ತೀವಿ, ಕೃಷಿ ಹೊಂಡ ಅಂತ ಹೇಳ್ತೀವಿ. ಆ ಕೃಷಿ ಹೊಂಡನ್ನು ತಮ್ಮ ಗದ್ದೆ ಜಮೀನುಗಳಲ್ಲಿ ಅಳವಡಿಸ್ಕೊಂಡಾದರೆ ಎಷ್ಟೋ ನೀರನ್ನು ನಾವು ಬಿದ್ದಂಥ ನೀರನ್ನು ನಾವು ಉಪಯೋಗಿಸ್ಕೊಳ್ಳುವಂಥ, ಯಾವಾಗ ಈ ಸಮಸ್ಯೆ ಎದುರಾಗುತ್ತೆ ಆ ನೀರನ್ನು ನಾವು ಮರುಪೂರ್ಣೆ ಮಾಡುವಂಥದ್ದು ನಾವು ಮಾಡಿಕೊಂಡು ಹೋದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಒಂದು
ಯಾರು ಸ್ಟೇಟ್ ಗ್ರೌಂಡ್ ವಾಟರ್ ಆಗಿರ್ಬೋದು, ಸೆಂಟ್ರಲ್ ಗ್ರೌಂಡ್ ವಾಟರ್ ಸೈಂಟಿಸ್ಟ್ ಆಗಿರೋದು, ಅಥವಾ ನಮ್ಮ ವಿಭಾಗದ ಯಾವುದೇ ಭೂವಿಜ್ಞಾನಿಗಳು ಅವರ ಒಂದು ಕೊಡುವಂಥ ಮಾರ್ಗದರ್ಶಕದಲ್ಲಿ ತಾವು ಮುಂದುವರೆದಾಗಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂಥ ಕೊಳವೆ, ನಮ್ಮದೇ ಆದಂಥ ಬಾವಿಗಳಲ್ಲಿ ನೀರನ್ನು ಇಂಗಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ. ಸೊ ಈ ಎಲ್ಲ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋದರೆ ರೈತರ ಒಂದು ಹೋರಾಟ, ರೈತರ ಒಂದು ಅತಿಯಾದ ಒಂದು ಉಪಯೋಗಿಸುವಂಥ ನೀರಿನ ಪ್ರಮಾಣದಲ್ಲಿ ನನ್ನ ಜಮೀನಿಗೆ, ನನ್ನ ಜಾಗಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆ ಆ ರೀತಿಯಲ್ಲೇ ಆತನೇ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀರನ್ನು ಮರುಬಳಕೆ ಮಾಡ್ಕೊಂಡು ಹೋದಾದರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ನಾವು ಒಂದು ಕಾಪಾಡ್ಬೋದು. ನಾವು ಇದನ್ನು ಮಿತಿಮೀರಿ ಹೆಚ್ಚಿನ ರೀತಿಯಲ್ಲಿ ಬೋರ್ವೆಗಳನ್ನ ನಮ್ಮ ಜಮೀನುಗಳು ಹಾಕ್ಸ್ತಾ ಹೋಗ್ತಾ ಅಂದರೆ ಆ ಜಾಗದಲ್ಲಿ ವಾಟರ್ ಟೇಬಲ್ ಆಲ್ರೆಡಿ ಮಿಸ್ ಆಗಿದೆ. ನಾವು 1 ಇಂಚು 2 ಇಂಚು 3 ಇಂಚಿನ ಪರ್ ಡೇ 24 ಅವರ್ಸು ನಾನು ನೋಡಿದ್ದೀನಿ. ಕೆಲವರೆಲ್ಲ ಬೋರ್ ಆನ್ ಮಾಡಿ ಎಲ್ಲೆಲ್ಲೋ ಹೋಗಿರ್ತಾರೆ, ಆ ಬೋರಲ್ಲಿ ನೀರಿರಲ್ಲ. ಬೋರಲ್ಲಿ ನೀರಿಲ್ದಾಗ ಏನಾಗುತ್ತೆ, ಬೋರ್ವೆಲ್ಸು ಇದಂಥ ಮೆಷಿನ್ಸು ಮತ್ತು ಅಲ್ಲಿರುವಂಥ ಮೋಟ್ರು ಸುಡುವಂಥ ಒಂದು ವಿಷಯ ನಾನು ಎಷ್ಟೋ ಸಾರಿ ನಾನು ನೋಡಿದ್ದೇನೆ ನನ್ನ ಸಂಶೋಧನೆಯಲ್ಲಿ. ಸೊ ಈ ಎಲ್ಲ ರೀತಿಯಲ್ಲಿ ಯಾವ್ಯಾವುದು ಸರ್ಕಾರ ಕಾಲಮಿತಿನಲ್ಲಿ ಮತ್ತು ಏನೇನು ಭೂವಿಜ್ಞಾನಿಗಳು ಸಲಹೆ ಮತ್ತು ಒಂದು ಸಂಪರ್ಕವನ್ನು ತಾವು ಮಾಡಿದರೆ ತಮ್ಮ ಜಮೀನುಗಳಲ್ಲಿ ಸೂಕ್ತವಾದ ಯಾವ ಜಾಗದಲ್ಲಿ ನಾವು ಬೋರ್ವೆಲ್ಲು ಹಾಕಬೇಕು, ಯಾವ ಜಾಗದಲ್ಲಿ ಬೋರ್ವೆಲ್ ಅವಶ್ಯಕತೆ ಇದೆ, ಬಿದ್ದಂಥ ಮಳೆ ನೀರನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು ಅನ್ನೋದು ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ತಮ್ಮ ಜಮೀನುಗಳಲ್ಲಿ ಯಾವಾಗಲೂ 24 ಗಂಟೆ ಇರುವಂಥ ಜಾಗವನ್ನು ನಾವು ಗುರುಸುವುದು. ಸರ್, ಇನ್ನೊಂದು ಪ್ರಶ್ನೆ ಸರ್. ನಾನು ಕೆಲವೊಂದು ಮ್ಯಾಗ್ಝಿನ್ಗಳಲ್ಲಿ ಮತ್ತು ಕೆಲವೊಂದು ಕಡೆ ಕೇಳ್ಪಟ್ಟಿದ್ದೀನಿ, ಜಮೀನುಗಳಲ್ಲಿ ಮರಗಿಡಗಳು ಒಂದು ತಕ್ಕ ಮಟ್ಟಿಗೆ ಮರಗಿಡಗಳನ್ನ ಬೆಳೆಸೋದ್ರಿಂದ ಅಂತರ್ಜಲನ ಹಿಡಿದಿಟ್ಕೊಳ್ಳೋಕ್ಕೆ, ನೀರನ್ನು ಮರುಪೂರ್ಣ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತ ಕೇಳಿದ್ದೀನಿ. ನಿಜಾನ ಸರ್ ಇದು? ಇದು 100% ಸತ್ಯ. ಯಾಕೆಂದರೆ ಕೆಲವರು ಏನು ಮಾಡ್ತೀವಿ ಅಂದರೆ ನಮ್ಮ ಜಮೀನುಗಳಲ್ಲಿ ನಾವು ಎತ್ತಿನ ರೀತಿಯಲ್ಲಿ ಮರಗಿಡಗಳನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡ್ರೆ ಯಥೇಚ್ಛವಾಗಿ ಬಿದ್ದಂಥ ಮಳೆ ನೀರು, ಈಗ ನಾನು ಯಾವ ರೀತಿಯಲ್ಲಿ ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದರೆ, ನಾವು ಗಿಡ ನೆಡ್ತೇವೆ. ಅದು ಗಿಡ ಎಮ್ಮರವಾಗಿ ದೊಡ್ಡ ಗಿಡ ಆದ ನಂತರ ಅದನ್ನು ರೂಟು ಬಿದ್ದಂಥ ಯಾವುದೇ ಮರಗಿಡಗಳ ರೂಟು ಒಂದು ಹಾರಿಜಾಂಟಲ್ ಆಗಿ ಹೋಗ್ಬೋದು ಅಥವಾ ವರ್ಟಿಕಲ್ ಆಗಿ ಹೋಗ್ಬೋದು. ಸೊ ಅದು ಇನ್ಕ್ಲೈನ್, ಈ 3 ರೀತಿಯಲ್ಲಿ ಆ ಒಂದು ಬೇರಿನ ಪ್ರಮಾಣ ಅದು ಮೂಲ ರೂಪದಲ್ಲಿ ಹೋಗ್ತಾ ಇರ್ತದೆ. ಸೊ ಈಗ ಪ್ರಿಸಿಪಿಟೇಷನ್ನಲ್ಲಿ ಮಳೆ ನೀರು ಬೇರೆ ಬೇರೆ ರೀತಿಯಲ್ಲಿ ಮಳೆ ಬರ್ತದೆ. ಸಣ್ಣ ಪ್ರಮಾಣದಲ್ಲಿ ಬೀಳ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಇರ್ಬೋದು, ಅದು ಮಧ್ಯಂತರ ಪ್ರಮಾಣದಲ್ಲೂ ಸಹ ನೀರು ಬೀಳ್ಬೋದು. ಆ ಬಿದ್ದಂಥ ಜಾಗದಲ್ಲಿ ಈ ರೂಟ್ ಏನಾಗಿರ್ತದೆ, ಬೇರುಗಳು ಏನಾಗಿರ್ತದೆ, ಭೂಮಿಯನ್ನು ಸೀಳ್ಕೊಂಡು ಕೆಳಗಡೆ ಹೋಗಿರುತ್ತೆ. ಅದು 10 ಮೀಟರ್ ಹೋಗಿರ್ಬೋದು, 20 ಮೀಟರ್ ಆಗಿರ್ಬೋದು, ಅಥವಾ ನಂಬರ್ ಆಫ್ ಮೀಟರ್ಸು ಎಷ್ಟು ಲೆಂತ್ ಹೋಗಿರ್ತದೆ ಅಷ್ಟೇ ಲೆಂತು ಭೂಮಿಯ ಆಳವಾಗಿ ಅದು ಬೇರ್ಪಟ್ಟಿರ್ತದೆ. ಭೂಮಿಯ ಒಳಗಡೆ ಅದು ಹೋಗಿರುತ್ತೆ. ಆ ಭೂಮಿಯ ಬೇರು ಹೋಗಿದ್ದಾಗ ಅದು ನಾವೇನು ಹೇಳ್ತೀವಿ ಅಂದರೆ ಚಾನಲ್ ಅಂತ ಹೇಳ್ತೀವಿ. ಒಂದು ಸಾಯಿಲ್ ಜೊತೆಗೆ ಆ ಬೇರು ಜೊತೆ ಹೋಗಿರೋದ್ರಿಂದ ಆಲ್ರೆಡಿ ಅದು ಒಂದು ರೂಟ್ ಸಿಸ್ಟಮ್ಸು ಚಾನಲ್ನ ಕ್ರಿಯೇಟ್ ಮಾಡಿರುತ್ತೆ. ಆ ಚಾನಲ್ ಕ್ರಿಯೇಟ್ ಮಾಡಿದಾಗ ಬಿದ್ದಂಥ ನೀರು ಆಲ್ರೆಡಿ ಬೇರು ಹೋಗಿರೋದ್ರಿಂದ ಅದ್ರ ಜೊತೆಗೆ ನೀರು ಕೆಳಗಡೆ ಹೋಗುವಂಥದ್ದು ಖಂಡಿತ 100% ಸತ್ಯ. ಸ್ನೇಹಿತರೆ, ಮಳವಳ್ಳಿ ಪಟ್ಟಣದಿಂದ ಕೇವಲ 200-300 ಮೀಟರ್ ಅಂತರದಲ್ಲಿರುವಂಥ ಒಂದು ತೋಟಗಳಿರುವಂಥ ಪ್ರದೇಶ ಇದು. ಈ ಭಾಗದಲ್ಲಿ ಅತಿ ಹೆಚ್ಚು ತೆಂಗಿನ ಮರಗಳು, ಸಪೋಟ ಮರಗಳು ಮತ್ತು ಮಾವಿನ ಮರಗಳಿವೆ. ಈ ಒಂದು ಭಾಗದಲ್ಲಿ ಅಂತರ್ಜಲ ಇನ್ನೂ ತಳಮಟ್ಟಕ್ಕೆ ಹೋಗಿಲ್ಲ. ಭೂತಾಯಿ ಇನ್ನೂ ಕೂಡ ಇಲ್ಲಿರುವಂಥ ಮರಮುಟ್ಟುಗಳಿಗೆ ನೀರನ್ನು ಕೊಡ್ತಾ ಇದ್ದಾಳೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಇಲ್ಲಿ ಪ್ರಕೃತಿ ತನ್ನ ಒಂದು ಸೊಬಗನ್ನು ಕಾಪಾಡಿಕೊಂಡಿದೆ. ಇಲ್ಲಿ ಮರಗಳಿರೋದ್ರಿಂದನೇ ಅಂತರ್ಜಲ ಹಿಡಿದಿಟ್ಕೊಂಡು ಈ ಒಂದು ಬಿರು ಬೇಸಿಗೆಯಲ್ಲೂ ಕೂಡ ಮಳವಳ್ಳಿ ತಾಲೂಕಿನಾದ್ಯಂತ 80% ಬೋರ್ವೆಲ್ಗಳು ನೀರನ್ನು ಕೊಡ್ತಾ ಇಲ್ಲ. ಆಲ್ಮೋಸ್ಟ್ ನೀರು ನಿಂತೋಗಿದೆ. ಆದರೆ ಈ ಒಂದು ಭಾಗದಲ್ಲಿ ನೀರು ಹರಿತಾನೇ ಇದೆ, ನೀರು ಬರ್ತಾನೆ ಇದೆ. ಅದಕ್ಕೆ ಮುಖ್ಯ ಕಾರಣ ಪರಿಸರ. ಇದು ಬೇರೆ ಏನು ಹೊಸ ಟೆಕ್ನಿಕ್ ಅಲ್ಲ. ಇದು ನಮ್ಮ ಹಿಂದಿನ ರೈತರುಗಳಿಗೆ, ನಮ್ಮ ಪೂರ್ವಜರುಗಳಿಗೆ ಇದು ಚೆನ್ನಾಗಿ ಗೊತ್ತಿತ್ತು. ಯಾವುದೇ ಒಂದು ಜಮೀನಲ್ಲಿ ಮರಮುಟ್ಟುಗಳನ್ನ ಕಾಪಾಡ್ಕೊಳ್ಬೇಕು ಅಂತ. ಈ ಬಗ್ಗೆ ನಮ್ಮ ರೈತರು ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಮುಂದಿನ ತಲೆಮಾರಿಗೆ ನಾವು ಅಂತರ್ಜಲನ ಶೇಖರಿಸಿ ಕೊಟ್ಟು ಹೋಗ್ಬೋದು.
ನಮ್ಮ ಪೂರ್ವಜರು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಬಾವಿನ ತೋಡಿಸ್ತಾ ಇದ್ರು ಸರ್. ಸುಮಾರು ಒಂದು 40-50 ವರ್ಷದ ಹಿಂದಿನವರೆಗೂ ಕೂಡ ಆ ಬಾವಿಗಳಲ್ಲಿ ನೀರಿರ್ತಾ ಇತ್ತು. ಇತ್ತೀಚೆಗೆ ಯಾವ ಬಾವಿಗಳಲ್ಲೂ ನೀರಿಲ್ಲ. ಎಲ್ಲರೂ ಇವಾಗ ಕೊಳವೆ ಬಾವಿನೇ ಕೊರೆಸ್ತಾರೆ ಸರ್. ಶಾಶ್ವತವಾಗಿ ಕೊಳವೆ ಬಾವಿಗಳು ಬತ್ತಿ ಹೋಗದಂತೆ ನೀರು ಮರುಪೂರಣೆ ಮಾಡ್ಕೊಳ್ಳೋಕ್ಕೆ ಸರಳವಾಗಿ ರೈತರಿಗೆ ಯಾವ ಒಂದು ಸಿಸ್ಟಮ್ನ ಅಳವಡಿಸ್ಕೊಳ್ಬೇಕು ಸರ್? ನೋಡಿ, ಅಂತರ್ಜಲ ಮರುಪೂರಿಕೆ ಮಾಡುವಂಥದ್ದು ಸುಮಾರು ಆದಂಥ ಮೆಥಡ್ಸ್ ಇವೆ ನಮ್ಮಲ್ಲಿ. ಆ ಮೆಥಡ್ಸಲ್ಲಿ ಅಂದರೆ ಈಗ ನಾವು ಇದು ಒಂದು ಜಿಯಾಲಜಿಕಲ್ ಎಕ್ಸ್ಪ್ಲೋರೇಷನ್ಸ್ ಅಂತ ಹೇಳ್ತೀವಿ. ಈಗ ಯಾವುದೇ ಆದಂಥ ಒಬ್ಬ ರೈತ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಆ ಜಾಗದಲ್ಲಿ ಹೋಗಿ ಈ ಜಾಗದಲ್ಲಿ ಯಾವ ರೀತಿಯಾದಂಥ ಒಂದು ಮೆಥಡ್ಸ್ನ ನಾವು ಮಾಡ್ಕೋಬೇಕು, ಈ ಜಾಗದಲ್ಲಿ ಯಾವುದಾದಂಥ ಯೋಗ್ಯವಾದ ಸ್ಥಳ ರೀಚಾರ್ಜ್ ಪಿಟ್ಗೆ ಆಗಿರ್ಬೋದು, ಮತ್ತು ಅಂತರ್ಜಲವನ್ನು ಮರುಪೂರಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಆಲ್ರೆಡಿ ಫೇಲ್ಯೂರ್ ಬೋರ್ವೆಲ್ಸು, ತನ್ನ ಜಮೀನಲ್ಲಿ ಬೋರ್ವೆಲ್ ಇರುವಂಥ ಜಾಗದಲ್ಲಿ ನೀರು ಒಂದು 4 ವರ್ಷ ನೀರು ಬಂತು, ನಂತರ ನಿಂತೋಯಿತು. ಅದೇ ಥರ ಇವಾಗ ಏನಾಗುತ್ತೆ, ಬಾವಿಯು 40-50 ವರ್ಷಗಳ ಕಾಲ ಆ ದಿನಗಳಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾಯಿತ್ತು. ಆವಾಗ ಯಥೇಚ್ಛವಾಗಿ ಮಳೆ ಆವಾಗ ಹಿಂಗ್ತಾ ಇತ್ತು. ಸೊ ಅವಾಗ ಏನಾಗುತ್ತೆ, ಈಗ ದಿನ ಏನಾಗ್ತದೆ, ವಾಟರ್ ಟೇಬಲ್ಸು 700 ಅಡಿ 800 ಅಡಿ 1000 ಅಡಿಗೆ ಅದು ಹೋಗಿರೋದ್ರಿಂದ ಈಗ ಆಲ್ರೆಡಿ ಬಾವಿಗಳೆಲ್ಲ ಡ್ರೈ ಆಗಿದೆ. ಸೊ ಈಗ ಏನಾಗಿದೆ, ಕೆಲವು ಬಾವಿಗಳನ್ನ ಯಾರು ಈಗ ತೋಡ್ತಾ ಇರಲ್ಲ. ಸೊ ಬಾವಿ ಒಳಗೆ ಬೋರ್ವೆಲ್ನು ತೋಡ್ತಾ ಇದ್ದೀವಿ. ಅದಕ್ಕೆ ನಾವು ಹೇಳ್ತೀವಿ ಡಕ್ಕಮ್ ಬೋರ್ವೆಲ್ಸ್ ಅಂತಲೂ ಹೇಳ್ತಾ ಇದ್ದೀವಿ. ಸೊ ಡಕ್ಕಮ್ ಬೋರ್ವೆಲ್ಸು ಕೆಲವು ಭಾಗದಲ್ಲಿ ನಾನು ನೋಡಿದ್ದೀನಿ, ಕೆಲವು ಭಾಗದಲ್ಲಿ ಬಾವಿಗಳಲ್ಲಿ ಬೋರ್ವೆಲ್ ತೋಡಲ್ಲ, ಮತ್ತೆ ಹೊಸದಾಗಿ ಬೋರ್ವೆಲ್ನ ತೋಡುವಂಥದ್ದಿದೆ. ಸೊ ಇನ್ನೊಂದೇನು ಮಾಡ್ಬೋದು ಅಂತ, ಈಗ ಆಲ್ರೆಡಿ ಬಾವಿಗಳಿರೋದನ್ನ ಮಳೆ ನೀರು ಬರುವಾಗ ಮಳೆ ನೀರು ಬಿದ್ದಂಥ ಜಾಗದಲ್ಲಿ ಸಮತಟ್ಟವಾಗಿ ಆ ಮಳೆ ನೀರನ್ನು ಬಾವಿಗೆ ಇಂಗುವಾಗೆ ಬಾವಿಗೆ ಹೋಗುವಾಗೆ ಸರಿಯಾದ ರೀತಿಯಲ್ಲಿ ಅದನ್ನು ತಾವು ಮಾಡಿಕೊಂಡು ಹೋದರೆ ಆ ಬಾವಿನಲ್ಲಿ ನೀರು ತುಂಬುವಂಥದ್ದಾಗ್ತದೆ. ತುಂಬಿದಂಥ ನೀರು ಸಹ ಅದು ಹಿಂಗುವಂಥ ಕಾರ್ಯಕ್ರಮವೂ ಸಹ ಅದು ಆಗ್ತದೆ. ಸೊ ಈ ಎಲ್ಲ ಬಳಕೆಗಳನ್ನು ನಾವು ಮಾಡ್ಕೋಬೇಕು. ಇನ್ನೊಂದು ಎರಡದೇ ಅಂದರೆ, ಸೊ ಎಲ್ಲಾದರೂ ಒಂದು, ಈಗ ನಮ್ಮ ಜಮೀನಲ್ಲಿ ಸಮತಟ್ಟವಾದ ಜಮೀನು ಇರ್ತದೆ ಅಥವಾ ಹಳ್ಳ ಕೊಳ್ಳ ಇರ್ತದೆ. ಆ ಜಾಗದಲ್ಲಿ ಏನು ಆಗ್ತದೆ, ನಾವು ಗಲ್ಲಿ ಪ್ಲಗ್ ಅಂತ ಹೇಳ್ತೀವಿ. ಸೊ ಬಿದ್ದಂಥ ಮಳೆ ನೀರು ಬೆಟ್ಟ ಗುಡ್ಡಗಳ ಇಳಿಜಾರುಗಳಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ನೀರು ಬಂದರೆ ಅದನ್ನು ಯಾವ ರೀತಿ ಪ್ರಮಾಣದಲ್ಲಿ ಅದನ್ನು ಇಂಗಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ಬೋದು. ಅದಕ್ಕೆ ನಾವು ಗಲ್ಲಿ ಪ್ಲಗ್ ಅಂತ ಹೇಳ್ತೀವಿ. ಎರಡನೇದಾಗಿ ಕಾಂಟೂರ್ ಬಂಡ್ಸ್ ಅಂತ ಹೇಳ್ತೀವಿ. ಇಳಿಜಾರುಗಳಲ್ಲಿ ಬಂದಂಥ ನೀರುಗಳನ್ನು ಒಡ್ಡುಗಳು ಅಂತ ಕೇಳ್ತೀವಿ. ಕನ್ನಡದಲ್ಲಿ ನಮ್ಮ ರೈತ ಭಾಷೆಗಳಲ್ಲಿ ಇಳಿಜಾರುಗಳಲ್ಲಿ ಬಂದಂಥ ಮಳೆಗಳು ನಾವು ಒಡ್ಡುಗಳು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಅದು ಕಾಂಟೂರ್ ಬಂಡ್ ಅಂತ ಹೇಳ್ತೀವಿ. ಸೊ ಅನದರ್ ಒಂದು ಅಂದರೆ, ಇನ್ನೊಂದು ಇಂಗ್ಲೀಷಲ್ಲಿ ಗೇಬಿಯನ್ ರಚನೆಗಳು ಅಂತ ಹೇಳ್ತೀವಿ. ಸೊ ಗೇಬಿಯನ್ ರಚನೆ ಅಂತಂದರೆ ಸಣ್ಣ ಸಣ್ಣ ಜರಿಗಳು, ಸಣ್ಣ ಸಣ್ಣ ಅಮೌಂಟ್ ಆಫ್ ವಾಟರ್ಸು, ಎಲ್ಲೋ ಬಿದ್ದಂಥ ನೀರು ಅಲ್ಪ ಪ್ರಮಾಣದಲ್ಲಿ ಅದು ಹರಿದಾಡ್ಕೊಂಡು ಹೋಗ್ತಾ ಇದೆ ಅಂದರೆ, ಸೊ ಅದನ್ನು ನಾವು ಇರಿದು ನಿಲ್ಲಿಸುವಂಥದ್ದು. ಆ ನೀರನ್ನು ಯಾವುದೇ ಜಾಗಕ್ಕೆ ಹೋಗದೆ ಅಲ್ಲೇ ಜಾಗ ಹೋಗಿ ಇಂಗುವಂಗೆ ನಾವು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಸೊ ಮೂರನೇದಾಗಿ ನಾವು ಕೃಷಿ ಹೊಂಡವನ್ನು ಮಾಡ್ಕೋಬೋದು. ಸೊ ಕೃಷಿ ಹೊಂಡದಲ್ಲಿ ಭಾಳ ಯಥೇಚ್ಛವಾಗಿ ಈ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲೆಲ್ಲಿ ಜಾಸ್ತಿ ಇರ್ತವೆ ಆ ನೀರನ್ನು ನಾವು ಉಪಯೋಗಿಸ್ಕೊಳ್ಳುವಂಥದ್ದು ಇಂಗು ಗುಂಡೆಗಳನ್ನ ನಾವು ಮಾಡ್ಕೋಬೋದು. ಆಮೇಲೆ ಇನ್ನೊಂದು ನಾವೇನೆಂದು ಹೇಳ್ತೀವಿ, ತೋಡು ಬಾವಿಗಳು. ಸೊ ತೋಡು ಬಾವಿಗಳು ಅಂತಂದರೆ, ಈಗ ಆಲ್ರೆಡಿ ಬಾವಿ ಇರುತ್ತೆ, ಬಟ್ ಏನಾಗಿದೆ ಮತ್ತೆ ಇನ್ನೊಂದು ಬಂದು ಒಂದೊಂದು ಸೀರೀಸ್ ಆಫ್ ತೋಡು ಬಾವಿಗಳು ಅಂದರೆ 20 ಫೀಟ್ ಇರ್ಬೋದು ಅಥವಾ 40 ಫೀಟ್ ಇರ್ಬೋದು, ಹೊಸದಾಗಿ ಬಾವಿಗಳನ್ನು ಅಂದರೆ ಎಲ್ಲೆಲ್ಲಿ ಹರಿದು ನೀರು ಬರುವಂಥ ಜಾಗಗಳನ್ನು ಗುರುತಿಸಿ ಆ ಜಾಗಗಳಲ್ಲಿ ನಾವು ಈ ತೋಡು ಬಾವಿಗಳನ್ನು ನಾವು ತೋಡ್ಕೊಂಡು ಹೋಗ್ತಾ ಇದ್ದರೆ ಮಳೆ ನೀರು ಆ ತೋಡು ಬಾವಿಗಳಲ್ಲಿ ಸೇಕರಣೆ ಆಗಿ, ಸೊ 1 ಕಿಲೋಮೀಟ್ರಿಂದ ಇನ್ನೊಂದು ಕಿಲೋಮೀಟರ್ ಜೊತೆ ಒಂದೊಂದು ತೋಡು ಬಾವಿಗಳನ್ನು ಸ್ವಲ್ಪ ಅಂದರೆ 10 ಅಡಿ 20 ಅಡಿನಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಅಂದರೆ, ಸೊ ಮೊದಲನೇ ತೋಡು ಬಾವಿ ನೀರು ತುಂಬಿದ ನಂತರ ಇನ್ನೊಂದು ನೆಕ್ಸ್ಟು ಆ ತೋಡು ಬಾವಿಗೆ ಆ ನೀರು ಹೋಗುವಂಗೆ ನಾವು ಜಾಗಗಳನ್ನು ನಾವು ರೀತಿ ಮಾಡ್ಕೊಂಡು ಹೋದರೆ ಖಂಡಿತ ನೀರನ್ನು ಸಂಗ್ರಹ ಮಾಡ್ಬೋದು. ಅನ್ನೋದರ ಇನ್ನೊಂದರೆ ಚೆಕ್ ಡ್ಯಾಮ್ಸ್ ಅಂತ ಹೇಳ್ತೀವಿ, ಚೆಕ್ ಪಿಟ್ಸ್, ಬಂಡ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು 5 ಅಡಿ 4 ಅಡಿ 3 ಅಡಿ ಅಂತರದಲ್ಲಿ ನಾವು ಸಣ್ಣದ ಗುಂಡಿಗಳನ್ನು ಮಾಡಿದರೆ ನಮ್ಮ ಗದ್ದೆಗಳಲ್ಲಿ ಜಮೀನುಗಳಲ್ಲಿ ಬಿದ್ದಂಥ ಮಳೆ ನೀರು ಆ ಜಾಗದಲ್ಲಿ ಅದು ಸ್ಟೋರ್ ಆಗಿ ಹಿಂಗಾಗಿ ನಿಯರ್ ಬೈ ಎಲ್ಲಿ ಬಾವಿಗಳಿರ್ತವೆ ಬೋರ್ವೆಲ್ಗಳಿರ್ತವೆ ಅಥವಾ ಫೇಲ್ಯೂರ್ ಬೋರ್ವೆಲ್ಸು, ಸೊ ಸುಮಾರು ವರ್ಷಗಳ ಹಿಂದೆ ಆ ಬೋರ್ವೆಲ್ ನೀರು ತೊಗೊಂಡಿರ್ತೀವಿ, ನಂತರ ಕ್ರಮೇಣದಲ್ಲಿ ಆ ಬೋರ್ವೆಲ್ಗಳು ನೀರು ನಿಂತಿದ್ದಾಗ ಆ ಬೋರ್ವೆಲ್ಗಳಲ್ಲೂ ಸಹ ನೀರು ಇರುವಂಥ ಒಂದು
ಒಂದು ಬರ್ಬೋದು. ನೀರು ಇರುವಂಥದ್ದು ಅಲ್ಲಿಗೆ ಹೋಗಿ ಸ್ಟೋರ್ ಆಗ್ಬೋದು, ಮತ್ತು ನೀರನ್ನು ನಾವು ಬಳಕೆಯನ್ನು ಮಾಡ್ಕೋಬೋದು. ಈ ಎಲ್ಲ ಕ್ರಮಗಳನ್ನು ನಾವು ಮಾಡ್ಕೊಂಡು ಹೋದರೆ ಖಂಡಿತವಾಗಿ 100ಕ್ಕೆ 100 ನಾವು ನೀರನ್ನು ಶೇಖರಣೆ ಮಾಡ್ಬೋದು. ಸರ್, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಒಂದು ಕನ್ನಂಬಾಡಿ ಕಟ್ಟೆ ಮೇಲೆ ಒಂದು ಡಿಪೆಂಡ್ ಆಗಿದೆ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಹಲವಾರು ನಾಲೆಗಳಿವೆ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ. ಈ ನಾಲೆಗಳು ಸರ್ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಮಾಡಿದಾಗ ಎರಡೂ ಬದಿಯಲ್ಲಿ ಕಲ್ಲುಗಳ ಮೂಲಕ ತಡೆಗೋಡೆಗಳು ಮಾಡಿದರು. ಬಟ್ ನೆಲ ಇದೆಯಲ್ಲ, ಹರ್ಕೊಂಡು ಹೋಗುವಂಥ ನೆಲ, ಒಂದು ಫ್ಲೋರ್ ಇದೆಯಲ್ಲ, ಆ ಫ್ಲೋರ್ಗೆ ಯಾವುದೇ ರೀತಿ ಗಾರೆ ಆಗ್ತಿರಲಿಲ್ಲ. ಒಂದು ಭೂಮಿ ಮೇಲೇ ಹರ್ಕೊಂಡು ಹೋಗ್ತಿತ್ತು. ಇತ್ತೀಚೆಗೆ ಕೆಲವು ಕಡೆ ಆ ಫ್ಲೋರ್ಗೆ, ನೆಲಕ್ಕೆ ಗಾರೆ ಹಾಕುವಂಥ ಒಂದು ಸಂಸ್ಕೃತಿ ಆರಂಭ ಆಗಿದೆ. ಈ ಒಂದು ಕಾರಣದಿಂದಾಗಿ ಸ್ಥಳೀಯವಾಗಿ ಒಂದು ಜಲ ಮರುಪೂರಣ ಆಗ್ತಾ ಇತ್ತು ಹಳ್ಳಿಗಳಿಗೆ ಕೆಲವೊಂದು ಕಡೆ. ಇದು ಸ್ಟಾಪ್ ಆಗ್ತಾ ಇದೆ. ಇದು ಎಷ್ಟು ಸರಿ ವೈಜ್ಞಾನಿಕವಾಗಿ, ಎಷ್ಟು ತಪ್ಪು ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಹಿಂದೆ ಏನಾಗಿದೆ ಅಂತಂದರೆ, ನಾವು ಯಾವುದೇ ಕೆನಲ್ಸು ಅಥವಾ ಚಾನಲ್ಸು ಅಥವಾ ಯಾವುದೇ ಒಂದು ರಿವರಿಂದ ಮತ್ತು ಆ ಚಾನಲ್ ಮುಖಾಂತರ ನೀರು ಹಾಯಿಸುವ ಒಂದು ಕಾರ್ಯಕ್ರಮ ಮಾಡುವಾಗ 50-70 ವರ್ಷಗಳ ಹಿಂದೆ ಇಂಜಿನಿಯರ್ಸ್ ಏನು ಮಾಡ್ತು, ನೆಲದ ಒಂದು ಯಾವುದೇ ಥರದ ಕಾಂಕ್ರೀಟ್ ಹಾಕ್ತಿರಲಿಲ್ಲ. ಅವಾಗೇನು ಯಥೇಚ್ಛವಾಗಿ ಮಳೆ ಬೀಳ್ತಾ ಇತ್ತು, ಆವತ್ತಿನ ಇಂಜಿನಿಯರ್ಸ್ಗಳು ಏನು ಮಾಡಿದೆ, ಸರ್ಫೇಸ್ನಲ್ಲಿ ಯಾವುದೇ ಥರದ ಕಾಂಕ್ರೀಟ್ನ ಪ್ರೋಸೆಸ್ನ ಮಾಡ್ತಿರಲಿಲ್ಲ. ಸೊ ಆ ದಿನಗಳಲ್ಲಿ ಯಥೇಚ್ಛವಾಗಿ ಕಾಲ ದಿನಗಳಲ್ಲಿ ಮಳೆ ಎಚ್ಚೆತ್ತವಾಗಿ ಬೀಳ್ತಾಯಿದ್ರೆ ಆ ಮುಖಾಂತರ ನೀರನ್ನು ಹರಿದಾಯಿಸುವ ಎಲ್ಲ ರೀತಿಯ ರೈತರಿಗೆ ಸಮಯವಾಗಿ ಅವ್ರಿಗೆ ಯಾವ ಕಾಲಕ್ರಮಣವಾಗಿ ನೀರು ಆ ಜಾಗಕ್ಕೆ ಹೋಗ್ತಾಯಿತ್ತು. ಜೊತೆಗೆ ಎಲ್ಲೆಲ್ಲಿ ಕೆನಲ್ಲು ಮತ್ತು ಚಾನಲ್ಲು ಅಡ್ಜಸೆಂಟ್ ಇರುವಂಥ ಬೋರ್ವೆಲ್ಗಳು ಭಾಳ ಹೈ ಈಲ್ಡಾಗಿ ವಾಟ್ರ್ ಇರ್ತಾಯಿತ್ತು. ಯಾಕೆಂದರೆ ಈ ಚಾನಲಲ್ಲಿ ಹರಿದಾಡುವಂಥ ನೀರು ಸೀಪೇಜ್ ಆಗಿ, ಪರ್ಕುಲೇಷನ್ ಆಗಿ, ಇನ್ಫಿಲ್ಟ್ರೇಷನ್ ಆಗಿ ನಿಯರ್ ಬೈ ಇರುವಂಥ ಬೋರ್ವೆಲ್ಸ್ಗಳಾಗಿರ್ಬೋದು ಅಥವಾ ಬಾವಿಗಳಿಗಾಗಿರ್ಬೋದು, ಅಥವಾ ಯಾರು ರೈತರು ಯಾವ ರೀತಿಯಲ್ಲಿ ಅವರು ತೋಡ್ಕೊಂಡಿದ್ರು ಆ ಜಾಗದಲ್ಲಿ ಸೀಪೇಜ್ ವಾಟ್ರ್ ಹೋಗಿ ಸ್ಟೋರ್ ಆಗ್ತಾಯಿತ್ತು. ನಂತರ ಏನಾಯಿತು, ಈ ಒಂದು ಇಂಜಿನಿಯರ್ಸು ಕಾಲಕ್ರಮೇಣ ಮಳೆ ಪ್ರಮಾಣ ಕಮ್ಮಿಯಾಗಿ ಎಷ್ಟು ಬಡ್ಜೆಟು ನೀರು ಹೋಗುವಂಥ ಕಾರ್ಯಕ್ರಮಗಳಲ್ಲಿ ಅವಾಗ ಇಂಜಿನಿಯರ್ ಏನು ಮಾಡಿದ್ರು, ಈ ಡ್ರೈ ಸೀಸನಲ್ಲಿ, ಸಮ್ಮರಲ್ಲಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ಮಳೆ ಬೀರದಂಥ ಟೈಮ್ನಲ್ಲಿ ಕಾಂಕ್ರೀಟನ್ನು ಮಾಡ್ಕೋದ್ರು. ಯಾಕೆಂದರೆ ಕಾಂಕ್ರೀಟ್ ಯಾಕೆ ಮಾಡ್ಕೊಂಡ್ರು, ಸೀಪೇಜ್ ಆಗದೆ ಇರಲಿ, ವಾಟ್ರ್ ಪರ್ಕ್ಯುಲೇಷನ್ ಆಗದೆ ಇರಲಿ, ಇನ್ಫಿಲ್ಟ್ರೇಷನ್ ಆಗದೆ ಇರಲಿ, ವಾಟ್ರು ಲಾಸ್ ಆಗದೆ ಇರಲಿ ಅನ್ನೋ ಒಂದು ಯೋಜನೆಯನ್ನು ಅವರು ಕ್ರಮಕೊಂಡ್ರು. ಸೊ ಅದೇ ರೀತಿಯಲ್ಲಿ ಯಾಕೆ ಅಂತಂದರೆ, ಇನ್ನೊಂದೇನಂತಂದರೆ ಈ ಎರೋಸನ್ ಆಕ್ಟಿವಿಟೀಸ್ ಆಲ್ಸೋ ಟೇಕಿಂಗ್ಸ್ ಪ್ಲೇಸ್. ಈ ಕಾಂಕ್ರೀಟ್ ಹಾಕುವ ಉದ್ದೇಶ ಇಂಜಿನಿಯರಿಂಗ್ ಆಸ್ಪೆಕ್ಟ್ಸಲ್ಲಿ ಏನಂತಂದರೆ, ಬಿದ್ದಂಥ ನೀರು ಅಡ್ಜಸೆಂಟ್ ವಾಲ್ನ ಸಮ್ಟೈಮ್ಸ್ ಕೊಲ್ಯಾಪ್ಸ್ ಆಗೋ ಸಾಧ್ಯತೆ ಇತ್ತು. ಈ ನೀರು ಫೋರ್ಸಲ್ಲಿ ಬಿದ್ದಂಥ ಅಡ್ಜಸೆಂಟು ರಾಕ್ಸ್ ಆಗಿರ್ಬೋದು, ಗ್ರಾನೈಟ್ ಪೀಸಸ್ ಆಗಿರ್ಬೋದು, ರಭಸಕ್ಕೆ ಅದು ಕೊಚ್ಚಿ ಹೋಗುವಂಥದ್ದು ಒಂದು ಇತ್ತು. ಮತ್ತು ಆ ಜಾಗದಲ್ಲಿ ಮಣ್ಣಿನ ಸವಕಳಿ, ಎರೋಸನ್ ಅನ್ನೋದು ಆಗುವಂಥ ಸಾಧ್ಯತೆ ಇತ್ತು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇಂಜಿನಿಯರ್ಸ್ ಏನು ಮಾಡೋದು, ಬಿದ್ದಂಥ ನೀರು ಫ್ಲೋ ಪ್ರಾಪರ್ ಆಗಲಿ ಅನ್ನೋ ಉದ್ದೇಶದಿಂದ ಅವ್ರೇನು ಮಾಡೋದು, ಕಾಂಕ್ರೀಟ್ ಹಾಕಿದ ಮೇಲೆ ಈ ವಾಟ್ರು ಪರ್ಕ್ಯುಲೇಷನ್ ಆಗಲಿ, ಇನ್ಫಿಲ್ಟ್ರೇಷನ್ ಆಗಲಿ, ಎಲ್ಲೆಲ್ಲಿ ಸವಕಳಿ ಆಗುವಂಥ ಜಾಗದಲ್ಲಿ ವಾಟ್ರ್ ಏನು ಮತ್ತು ಸ್ಟಾಗ್ನೇಟ್ ಆಗದೇ ಅದು ಒಂದು ಫೋರ್ಸ್ ಆಫ್ ಫ್ಲೋದಲ್ಲಿ ಯಾವ ಜಾಗಕ್ಕೆ ಹೋಗಬೇಕು ಆ ಜಾಗದಲ್ಲಿ ಹೋಗುವಂಥ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಸರ್, ಇವಾಗ ನಮ್ಮ ಹಳ್ಳಿಗಾಡಿನಲ್ಲಿ ರೈತರುಗಳಿಗೆ ಕೊಳವೆ ಬಾವಿ ಒಂದು ನೀರಿನ ಸಲಹೆ ಗುರುತಿಸ್ಕೊಳ್ಳುವಂಥ ಕೆಲಸಕ್ಕೆ ಸ್ಥಳೀಯವಾಗಿರುವಂಥವರೇ ಸಿಗ್ತಾರೆ ಅರ್ಜೆಂಟಿಗೆ. ಈಗ ಅವರು ಜಿಲ್ಲಾ ಕೇಂದ್ರಗಳಿಗೆ ಬಂದು ಅಥವಾ ಒಂದು ಯೂನಿವರ್ಸಿಟಿ ಸಂಪರ್ಕಿಸುವಂಥದ್ದು ಅಥವಾ ಒಬ್ಬ ವಿಜ್ಞಾನಿನ ಸಂಪರ್ಕಿಸುವಂಥ ಕೆಲಸಕ್ಕೆ ಅವರು ಕೈ ಹಾಕ್ಲಿಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಅವರಿಗೆ ಸಮಯದ ಕೊರತೆ ಇರುತ್ತೆ, ಮತ್ತು ಅವರು ಇಷ್ಟೊಂದು ದೂರ ಆಲೋಚನೆ ಮಾಡಿರಲ್ಲ. ವೈಜ್ಞಾನಿಕವಾಗಿ ಸರ್, ನೀರಿನ ಸಲಹೆ ಗುರುತಿಸುವಂಥ ಕೆಲಸಕ್ಕೆ ನಮ್ಮ ಸ್ಥಳೀಯವಾದಂಥ ಪದ್ಧತಿಗಳು ಸರಿನೋ ಅಥವಾ ವೈಜ್ಞಾನಿಕವಾದಂಥ ಪದ್ಧತಿ ಸರಿನೋ ಸರ್? ಓಕೆ, ಈಗ ನನ್ನ ಪ್ರಕಾರ ನಾನು ಒಬ್ಬ ಭೂವಿಜ್ಞಾನಿ ಆಗಿರೋದ್ರಿಂದ ಸೈಂಟಿಫಿಕ್ ಮೆಥಡ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಈಗ ಕೆಲವರು ರೈತರು ತಮ್ಮ ಜಮೀನುಗಳಲ್ಲಿ, ಗದ್ದೆಗಳಲ್ಲಿ ಹೊಸದಾಗಿ ಬೋರ್ವೆಲ್ ಕೊರೆತ ಮಾಡಬೇಕು, ಮತ್ತು ಆಲ್ರೆಡಿ ಬೋರ್ವೆಲ್ ಇರೋದು ಆಲ್ರೆಡಿ ಅದು ಒಂದು ನೀರು ನಿಂತೋಗಿದೆ ಅನ್ನೋ ವಿಚಾರಕ್ಕೆ ಅವರು ಏನು ಮಾಡ್ತಾರೆ, ಕೆಲವು ಲೋಕಲ್ ಜಿಯಾಲಜಿಸ್ಟ್ ಆಗಿರ್ಬೋದು, ಕೆಲವರು ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ನಾಲೆಡ್ಜ್ ಇಲ್ದಿರೋಂಥದ್ದು ವ್ಯಕ್ತಿಗಳಲ್ಲಿ ಅವರು ಬೋರ್ವೆಲ್ ಪಾಯಿಂಟ್ಸ್ನ ಹಾಕಿರೋದನ್ನು ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಅದು ನನ್ನ ಗಮನಕ್ಕೂ ಸಹ ಬಂದಿದೆ. ಸೊ ನನ್ನ ಪ್ರಕಾರ ನಾನು ಒಬ್ಬ ಭೂವಿಜ್ಞಾನಿ ಆಗಿರೋದ್ರಿಂದ ಆ ಭೂವಿಜ್ಞಾನದ ಸೈಂಟಿಫಿಕ್ ಮೆಥಡಲ್ಲಿ ಮಾಡಿಸ್ಕೊಳ್ಳೋದು ಭಾಳಷ್ಟು ಅನುಕೂಲ ಅಂತ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೇನೆ.
ಸೊ ನನ್ನ ವಾಸ್ಟ್ ಆಫ್ ನಾಲೆಡ್ಜಲ್ಲಿ ನನ್ನ ಒಂದು ಸಂಶೋಧನೆಯ ಒಂದು ಭಾಗವಾಗಿ ನಾನು ಹೇಳುವಂಥ ವಿಷಯಗಳೇನೆಂದರೆ, ಯಾವುದೇ ರೈತರಾಗಿರ್ಬೋದು, ಯಾರೇ ವ್ಯಕ್ತಿ ಆಗಿರ್ಬೋದು, ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ಖಂಡಿತ ಆ ಜಾಗದಲ್ಲಿ ಯಾವ ರೀತಿಯಾದಂಥ ಒಂದು ಇನ್ವೆಸ್ಟಿಗೇಷನ್ಸು, ಆ ಜಾಗದಲ್ಲಿ ಏನು ಒಂದು ಅಮೌಂಟ್ ಆಫ್ ವಾಟರ್ಸು ಇರಿದೆಯೋ ಇಲ್ಲೋ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಸೊ ನಮ್ಮ ಫೀಲ್ಡ್ ಜಿಯಾಲಜಿಸ್ಟು, ನಮ್ಮದೇ ಆದಂಥ ತಂಡಗಳು ನಿಮ್ಮ ಕೇಂದ್ರಕ್ಕೆ ಬಂದಾಗ 2 ರೀತಿಯಲ್ಲಿ ಅವರು ಆ ಟೆಸ್ಟನ್ನು ಕೈಗೊಳ್ತಾರೆ. ಒಂದು ಸರ್ಫೇಸ್ ಜಿಯಾಲಜಿಕಲ್ ಮೆಥಡ್ಸ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಜಮೀನಲ್ಲಿರುವಂಥ ಮೇಲ್ಭಾಗದಲ್ಲಿರುವಂಥ ಯಾವ ರೀತಿ ಮಣ್ಣುಗಳಿವೆ, ಯಾವ ರೀತಿ ಕಲ್ಲುಗಳಿವೆ, ಎಷ್ಟು ಪ್ರಮಾಣದಲ್ಲಿ ಆ ಜಾಗದಲ್ಲಿ ಮಳೆ ಬಿದ್ದಿವೆ, ಎಷ್ಟು ನಂಬರ್ ಆಫ್ ಬೋರ್ವೆಲ್ಸು, ನಂಬರ್ ಆಫ್ ಓಪನ್ ವೆಲ್ಸು, ನಂಬರ್ ಆಫ್ ಇವೆಲ್ಲ ಇದೆ, ಅಥವಾ ಅಲ್ಲಿಯರಾಗಿದ್ದು ಈಗ ಅದು ಫೇಲ್ಯೂರ್ ಆಗಿದೆ, ಅಥವಾ ಯಾವ ರೀತಿಯಲ್ಲಿ ಆ ರೈತನಿಗೆ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಒಂದು ಟೆಸ್ಟನ್ನು ನಾವು ಮಾಡ್ತೀವಿ. ಸೊ ಅವು ಮಾಡುವಾಗ ನಮ್ಮದೇ ಆದಂಥ ವೈಜ್ಞಾನಿಕವಾಗಿ ಆ ಏರಿಯಾದ ಜಿಯಾಲಜಿ, ಯಾವ ರೀತಿ ರಾಕ್ಸ್ ಟೈಪ್ಸ್ ಇತ್ತು, ಮತ್ತು ಆ ಏರಿಯಾದಲ್ಲಿ ನಾವು ಜಿಯಾಲಜಿಕಲ್ ಮ್ಯಾಪ್ಸು ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಪ್ರತಿಯೊಂದು ವಿಲೇಜ್ದು, ಪ್ರತಿಯೊಂದು ಭಾಗದ್ದು ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮ್ಯಾಪ್ನ ಪ್ರಿಪೇರ್ ಮಾಡಿದ್ದಾರೆ. ಆ ಭಾಗದಲ್ಲಿ ಯಾವುದೇ ರೀತಿಯದ್ದು ರಾಕ್ಸ್ ಇದೆ, ಆ ರಾಕ್ಸ್ ತಕ್ಕನಾಗಿ ವಾಟ್ರು ಇಂಗುತ್ತಾ ಅಥವಾ ಹಿಂಗಲ್ವಾ, ಆ ರಾಕ್ಸು ಇದ್ದು ಮಳೆ ಎಚ್ಚೆತ್ತವಾಗಿ ಹಿಂದೆ ಇದ್ದು ಸರ್ಫೇಸ್ ರನ್ ಅಪ್ ಆಗುತ್ತಾ ಅನ್ನೋದನ್ನು ನಾವು ನೋಡ್ತೇವೆ. ಸೊ ಎರಡನೇದಾನಾಗಿದೆ, ಈಗ ಎಲ್ಲಾದರೂ ಓಪನ್ ವೆಲ್ಸಲ್ಲಿ, ಓಪನ್ ವೆಲ್ಲಲ್ಲಿ 100 ಅಥವಾ ಒಂದು 70 ಅಡಿ 80 ಅಡಿ ಸರ್ಕ್ಯುಲರ್ ವೆಲ್ ಆಗಿರ್ಬೋದು, ಅಥವಾ ರೆಕ್ಟಾಂಗ್ಯುಲರ್ ವೆಲ್ಸ್ ಆಗಿರ್ಬೋದು, ಆ ಕ್ರಾಸ್ ಸೆಕ್ಷನಲ್ಲಿ ಜಿಯಾಲಜಿ ನಾವು ನೋಡ್ತೀವಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಭೂಮಿಯ ಒಳಗೆ ಇರುವಂಥ ಪದರಗಳು ಅಥವಾ ಕಲ್ಲುಗಳು ಯಾವುದು ಅಂತ ನಾವು ಗಮನಿಸ್ತೇವೆ. ಆವಾಗ ನಮಗೇನಾಗುತ್ತೆ, ಆ ಏರಿಯಾದಲ್ಲಿ ಯಾವ ರಾಕ್ ಟೈಪ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಆ ರಾಕು ತುಂಬ ಬಲಿಷ್ಠವಾಗಿದೆಯಾ, ಕಠಿಣವಾಗಿದೆಯಾ, ಅಥವಾ ಮೃದುವಾಗಿದೆಯಾ, ಅಥವಾ ಆ ರಾಕ್ಸಲ್ಲಿ ಈ ನೀರು ಇಂಗುವಂಥದ್ದು ಇದೆಯಾ ಅನ್ನೋದನ್ನು ಇದು ಫಸ್ಟು ನಾವು ಎಕ್ಸ್ಪೆರಿಮೆಂಟನ್ನು ನಾವು ಮಾಡ್ತೀವಿ. ನಂತರ ನಾವೇನು ಮಾಡ್ತೀವಿ, ಈ ಎಲ್ಲ ಮಾಡಿದ ಮೇಲೆ ನಮ್ಮ ತಂಡ ಫಸ್ಟು ಈ ಸಾಯಿಲ್ ಬಗ್ಗೆ ನೋಡ್ತೀವಿ. ಸಾಯಿಲಲ್ಲಿ ಕಪ್ ಸಾಯಿಲ್ ಇರ್ಬೋದು, ಅಥವಾ ರೆಡ್ ಸಾಯಿಲ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಎಲ್ಲ ಸಾಯಿಲ್ ಆಗಿರ್ಬೋದು. ಈಗ ಸಾಯಿಲ್ ಬಗ್ಗೆ ಎಷ್ಟೋ ರೈತರಿಗೆ ಗೊತ್ತಿರುತ್ತೆ, ಕೆಲವು ರೈತರಿಗೆ ಗೊತ್ತಿರಲ್ಲ. ಕೆಲವು ಸಾಯಿಲು ಬಿದ್ದಂಥ ಮಳೆ ನೀರನ್ನು ಇಂಗಿಸುವಂಥ ಸಾಯಿಲ್ಗಳು ಇರ್ತವೆ. ಈಗ ಸಾಯಿಲು ಕೆಲವೇನಾಗುತ್ತೆ, ಪದರದ ಮೇಲೆ ಸರ್ಫೇಸ್ ಮೇಲೆ ಬರೀ ವೀಕ್ ಇದ್ದರೆ ಖಂಡಿತ ಸಾಯಿಲು ವೀಕಾಗಿ ಆ ಒಂದು ಪದರದಲ್ಲಿ ಇಂಗುವಂತ ಹೋಗ್ತದೆ. ಆ ಸಾಯಿಲ್ ಏನಾದರೂ ವೆರಿ ಹಾರ್ಡ್ ಇದ್ದಂಥ ಸಾಯಿಲು ಅಲಾಂಗ್ ವಿತ್ ಕಲ್ಲುಗಳ ಜೊತೆಗೆ ಸಾಯಿಲ್ 2 ಇದ್ದಾಗ ನೀರು ಇಂಗಕ್ಕೆ ಭಾಳ ಕಷ್ಟಪಡುತ್ತೆ. ಆವಾಗ ಏನಾಗುತ್ತೆ, ಸರ್ಫೇಸ್ ರನ್ ಅಪ್ ಆಗ್ತಾ ಹೋಗ್ತದೆ, ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಹೋಗ್ತಾ ಇರ್ತದೆ. ಸೊ ಇದನ್ನು ನಾವು ನೋಡ್ತೇವೆ, ಇದು ಅದನ್ನು ಪರಿಸ್ಥಿತಿ. ಇತ್ತೀಚಿನ ಕಾಲಗಳಲ್ಲಿ ಕೆಲವು ರಿಮೋಟ್ ಸೆನ್ಸಿಂಗ್ ಮೆಥಡ್ಸು, ಸೊ ಉಪಗ್ರಹ ನಕ್ಷೆಗಳು ಅಂತ ನಾವು ಹೇಳ್ತೀವಿ, ಸ್ಯಾಟಲೈಟ್ ಇಮೇಜಸ್ ಅಂತ ಹೇಳ್ತೀವಿ. ಆ ಸ್ಯಾಟಲೈಟ್ ಇಮೇಜಸಲ್ಲಿ ನಿಮ್ಮ ಭಾಗದಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಎನ್ವೈರ್ನಮೆಂಟು ಮತ್ತು ಯಾವ ರೀತಿ ಪರಿಸರ ಇದೆ, ಯಾವ ರೀತಿ ಜಿಯಾಲಜಿ ಇದೆ, ಎನ್ವೈರ್ನಮೆಂಟ್ ಏನಿದೆ, ವೆಜಿಟೇಷನ್ ಇದೆ, ಆ ನೇಚರ್ ಏನೇನೋದು ನಮಗೆ ಪೂರ್ಣ ಮಾಹಿತಿ ಪ್ರಿಂಟ್, ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಲ್ಲ, ಆ ಮಾಹಿತಿ ನಮಗೆ ಸಿಗುತ್ತೆ. ಇದ್ರ ಜೊತೆಗೆ ಕಾಲ ಕ್ರಮೇಣ ಆ ಭಾಗದಲ್ಲಿ ಎಷ್ಟು ಮಳೆ ಬಿದ್ದಿದೆ ಅನ್ನೋದು ಮಾಹಿತಿ ನಮಗೆ ಗೊತ್ತಿರುತ್ತೆ. ಈಗ ಪ್ರತಿಯೊಂದು ಸ್ಟ್ಯಾಟಿಸ್ಟಿಕ್ ಸೆಲ್ ಅಂತ ಹೇಳ್ತೀವಿ, ಅಂಕಿಅಂಶಗಳ ಪತ್ರಗಾರ ಸಂಖ್ಯೆ ಅಂತ ಪ್ರತಿಯೊಂದು ತಾಲೂಕಿನಲ್ಲಿ ಇರ್ತದೆ. ಅಲ್ಲಿ ನಮ್ಮ ಭಾಗದಲ್ಲಿ ವರ್ಷದಲ್ಲಿ ಎಷ್ಟು ಡ್ರೈನಿ ಬಿದ್ದಿದೆ, ಎಷ್ಟು ನೀರು ಶಾರ್ಟೇಜ್ ಆಗಿದೆ, ಎಲ್ಲೆಲ್ಲಿ ಮಳೆ ನೀರು ಒಂದು ಇನ್ಸ್ಟ್ರೂಮೆಂಟು ರೈನ್ ಗೇಜ್ ಸ್ಟೇಷನ್ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ಅವಘಟಿಸಿದ್ದಾರೆ ಅದನ್ನು ಸಹ ನಮಗೆ ಅದು ಇನ್ಫಾರ್ಮೇಷನ್ಸು ನಾವು ಸ್ಟಡಿ ಮಾಡ್ತೀವಿ. ಸೊ ಇದೆಲ್ಲ ಮಾಡಿದ ಮೇಲೆ ನಮ್ಮ ವಿದ್ಯಾರ್ಥಿ ಏನಾಗಿದೆ, ನಮ್ಮ ಟೀಮ್ನಲ್ಲಿ ಯಾರು ಇರ್ತಾರೆ ಕೆಲಸ ಮಾಡೋರು, ಪಾಸ್ಟ್ 5 ಇಯರ್ಸ್ ಎಷ್ಟು ನೀರು ಬಂತು, ಎಷ್ಟು ನೀರಲ್ಲಿ ಆ ಪ್ರಮಾಣದಲ್ಲಿ ಆ ಜಾಗದಲ್ಲಿ ಎಷ್ಟು ನೀರಿನಲ್ಲಿ ಎಷ್ಟು ಜನ ಬಾವಿಗಳಿವೆ, ಆ ಜಾಗದಲ್ಲಿ ಯೋಗ್ಯವಾದಂಥ ಬೋರ್ವೆಲ್ ಹೊಸದಾಗಿ ಮಾಡ್ಬೋದಾ ಇಲ್ವಾ ಅನ್ನೋದು ನಾವು ಇನ್ವೆಸ್ಟಿಗೇಷನ್ಸ ನಾವು ಮಾಡ್ತೀವಿ. ಸೊ ಮಾಡೋಕ್ಕೆ ಮುಂಚೆ ಟೊಫೋಗ್ರಫಿ ಸ್ಟಡಿ ಮಾಡ್ತೀವಿ. ಬಿದ್ದಂಥ ಮಳೆ ನೀರು ನಿಮ್ಮ ಜಾಗದಲ್ಲಿ ಅಲ್ಲೇ ಇಂಗ್ತಿದೆಯಾ ಅಥವಾ ಮೂವ್ ಆಗ್ತಾ ಇದೆಯಾ ಅಥವಾ ಬೇರೆ ಕಡೆ ಹೋಗ್ತಾ ಇದೆಯಾ ಅನ್ನೋದನ್ನು ನೋಡ್ತೀವಿ. ಸೊ ನಮ್ಗೆ ಇದು ಏನಾಗ್ತೀವಿ, ಗ್ರೌಂಡ್ ವಾಟರ್ ಮೂವ್ಮೆಂಟ್ ಅಂತ ಮೋಸ್ಟ್ ಇಂಪಾರ್ಟೆಂಟ್. ಬಿದ್ದಂಥ ಮಳೆ ಕೆಲವು ಕಡೆ ಇಂಗಲ್ಲ, ಕೆಲವು ಕಡೆ ಸರ್ಫೇಸ್ ರನ್ ಅಪ್ ಆಗುತ್ತೆ, ಕೆಲವು ಕಡೆ ಅದೇನಾಗುತ್ತೆ ಅಲ್ಲೇ ಕಡೆ ನಿಲ್ಲುವಂಥ ಜಾಗ ಆಗ್ತದೆ. ಸೊ ಎರಡನೇ ಸ್ಟೆಪ್ಸು ಏನು ಮಾಡ್ತೀವಿ ನಾವು, ಇದೆಲ್ಲ ಮಾಡಿದ್ಮೇಲೆ ಇನ್ವೆಸ್ಟಿಗೇಷನ್ಸು ಈ ಜಾಗದಲ್ಲಿ ಯಾವ ರೀತಿ ಬೋರ್ವೆಲ್ ಪಾಯಿಂಟ್ ಹಾಕಬಹುದು, ಪ್ಲಾನಿಂಗ್ ಮೆಥಡ್ಸ್ ಅಂತ ನೋಡ್ತೀವಿ, ಜಿಯೋ ಫಿಸಿಕಲ್ ಮೆಥಡ್ಸ್ ಮಾಡೋದು, ಅಥವಾ ನಮ್ಮಲ್ಲಿ ಡೌಸಿಂಗ್ ಮೆಥಡ್ಸ್ ಅಂತ ಬಂದಿದೆ.
ಆ ಜಾಗದಲ್ಲಿ ಎಲೆಕ್ಟ್ರಿಕಲ್ ಸರ್ವೆ ಮಾಡ್ಬೋದಾ, ಜಿಯೋಫಿಸಿಕಲ್ ಸರ್ವೆ ಅಂತ ನಾವು ಹೇಳ್ತೀವಿ. ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಆ ಏರಿಯಾದಲ್ಲಿ ಎಲ್ಲಿ ನೀರು ಇದೆಯಾ ಅಲ್ವಾ ಅನ್ನೋದನ್ನು ನಾವು ನೋಡ್ತೀವಿ. ಆ ಮಾಡುವಾಗ ಔಟ್ ಕ್ರಾಪ್ಸ್ ನೋಡ್ತೀವಿ, ಎಕ್ಸ್ಪೋಸರ್ಸ್ ಏನಾದ್ರು ಇದೆಯಾ, ಕಲ್ಲುಗಳು, ಕೆಲವು ಜಮೀನುಗಳಲ್ಲಿ ಕಲ್ಲುಗಳು ಹೆಚ್ಚಾಗ ಅದರ ಪರ್ಟಿಕ್ಯುಲರ್ ಡೈಕ್ಸ್ ಅಂತ ಹೇಳ್ತೀವಿ. ಆ ಡೈಕ್ಸ್ ಇರೋ ಕಡೆ ಸಾಮಾನ್ಯವಾಗಿ ನೀರು ಭಾಳ ಕಷ್ಟ. ಕರಿಕಲ್ಲು ಅಂತ ನೀವು ಕೇಳಿರ್ಬೋದು, ಗ್ರಾನೈಟ್ಸ್ ಅಂತ ಕೇಳಿರ್ಬೋದು. ಅಂಥ ಜಾಗದಲ್ಲಿ ಏನಾಗುತ್ತೆ ಅಂತಂದರೆ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಆ ಜಾಗದಲ್ಲಿ ಯಾವ ರೀತಿನ ಉಪಯೋಗಗಳನ್ನು ನೀವು ಮಾಡ್ಕೋಬೋದು, ಯಾವ ಥರದ ನೀವು ಟಿಪ್ಸ್ನ ನಾವು ಹೇಳ್ದಾಗೆ ನೀವು ಮಾಡಿದರೆ ಖಂಡಿತ ಆ ನೀರಿನಲ್ಲಿ, ಆ ಜಾಗದಲ್ಲಿ ನಾವು ಬೋರ್ವೆಲ್ನ ಐಡೆಂಟಿಫೈ ಮಾಡೋಕ್ಕೆ ಆಗ್ತದೆ. ಸೊ ನಮ್ಮ ಒಂದು ಟೀಮ್ ಏನಾಗ್ತದೆ, ಭಾಳಷ್ಟು ಆ ಜಾಗದಲ್ಲಿ ಸುಮಾರು ಗಂಟೆಗಳ ಕಾಲ ತಗೊಂಡು ಸರ್ವೆ ಮಾಡಿ, ನಂತರ ಆ ಜಾಗದಲ್ಲಿ ನೀರು ಎಷ್ಟು ಅಡಿ ಸಿಗುತ್ತೆ, ಎಷ್ಟು ಅಡಿನಲ್ಲಿ ಸಿಕ್ಕೋಲ್ಲ, ಅಥವಾ ಆ ಏರಿಯಾದಲ್ಲಿ ನೀರೇ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ನಮ್ಮದೇ ಆದಂಥ ಸೈಂಟಿಫಿಕ್ ಮೆಥಡ್ಸಲ್ಲಿ ನಾವು ಅದನ್ನು ಮಾಡಿ ಆ ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ನಾವು ಸರ್ವೆಯನ್ನು ನಾವು ಮಾಡ್ತೇವೆ. ಸೊ ಈಗ ಏನಾಗಿದೆ, ಹಲವಾರು ವಿಜ್ಞಾನಿಗಳು, ಪರ್ಟಿಕ್ಯುಲರ್ಲಿ ಭೂವಿಜ್ಞಾನಿಗಳು, ತಮ್ಮದೇ ಆದಂಥ ಒಂದು ಉಪಕರಣಗಳು, ಈಗ ಏನಾಗಿದೆ ಮಾರ್ಕೆಟ್ನಲ್ಲಿ ಹಲವಾರು ರೀತಿಯಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಬಂದಿವೆ. ಸೊ ಕೆಲವು ಅಕ್ವಾಮೀಟರ್ ಅಂತ ಕೇಳಿರ್ತೀವಿ, CRM-20, CRM-60 ಅಂತ ಹೇಳಿದ್ದೀವಿ. ಕೆಲವು ಸ್ಯಾಟಲೈಟ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್ಗಳು ಬಂದಿವೆ, DC ಮೀಟರ್ಸ್ ಅಂತ ಹೇಳ್ತೀವಿ. ಕೆಲವು ಈ ಹೈದರಾಬಾದ್ನಲ್ಲಿ ಮತ್ತು ಚೆನ್ನೈನಲ್ಲಿ ಮತ್ತು ಪೂನಾ ಈ ಭಾಗದಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಇವತ್ತು ಭೂವಿಜ್ಞಾನಿಗಳು ಆ ಉಪಯೋಗನ ಪಡ್ಕೊಂಡು ಎಲ್ಲೆಲ್ಲಿ ಆ ಭಾಗದಲ್ಲಿ ಯಾವ ಇನ್ಸ್ಟ್ರೂಮೆಂಟ್ನ ಉಪಯೋಗಿಸಿ ಆ ಭಾಗದಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸು ಮಾಡಿದರೆ ಆ ಜಾಗದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡ್ಬೋದಾ, ಅಥವಾ ಯಾವ ಇನ್ಸ್ಟ್ರೂಮೆಂಟ್ಸು ಇಲ್ದೇ ಡೌಸಿಂಗ್ ಮೆಥಡ್ಸಿಂದ ಮಾಡೋದಂದ್ರೂ ಮಾಡ್ಬೋದಾ, ಅಥವಾ ಎರಡು ಇಲ್ದೇ ರೆಕಗ್ನೇಷನ್ ಸರ್ವೆ ಅಂತ ಹೇಳ್ತೀವಿ, ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ಸ್. ನಾವು ಆ ಜಾಗದಲ್ಲಿ ಬಂದಾಗ ಆ ಜಾಗ ನೋಡಿದ ತಕ್ಷಣ ನಮ್ಮ ವಿಜ್ಞಾನಿಗಳಿಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಜಾಗದಲ್ಲಿ ಯಾವ ವೈಜ್ಞಾನಿಕ ಒಂದು ಉಪಕರಣವನ್ನು ಬಳಸ್ಬೋದಾ, ಅಥವಾ ಬಳಸದೇ ಈ ಒಂದು ಮೆಥಡ್ಸ್ನ, ಡೌಸಿಂಗ್ ಮೆಥಡ್ನ ನಾವು ಮಾಡ್ಬೋದಾ ಅಂತ ಇವೆರಡು ಒಂದು ರೆಕಗ್ನೇಷನ್ ಸರ್ವೆ ಆನ್ ಸ್ಪಾಟಲ್ಲಿ ನಾವು ಹೇಳ್ತೇವೆ. ಜೊತೆಗೆ ಇನ್ನೊಂದು ಉಪಯೋಗ ಅಂತಂದರೆ ಫೇಲ್ಯೂರ್ ಬೋರ್ವೆಲ್ಸ್ ಅಂತ ಇರ್ತವೆ ನಿಮ್ಮಲ್ಲಿ. ಈಗ ಹಲವಾರು ರೈತರು ಏನು ಮಾಡ್ತಾರೆ, ಬೋರ್ವೆಲ್ಸು ಅರ್ಲಿಯರ್ ಆಗಿ ಬರ್ತಿದ್ದು ನೀರು ನಿಂತೋಗ್ಬಿಡುತ್ತೆ. ಮತ್ತೆ ಈ ರೈತ ಏನು ಮಾಡ್ತಾನೆ, ಆ ಜಾಗದಲ್ಲಿ ನೀರಿಲ್ಲ, ಮತ್ತೆ ಹೊಸದಾಗಿ ಬೋರ್ವೆಲ್ ತೋಡಬೇಕು ಅನ್ನೋದು ಭೂವಿಜ್ಞಾನಿಗಳನ್ನ ಸಂಪರ್ಕ ಮಾಡ್ತಾರೆ. ಸೊ ಮುಂಚೆ ಆ ಭೂವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದಾಗೆ ಆ ಫೇಲ್ಯೂರ್ ಬೋರ್ವೆಲ್ಸ್ನಲ್ಲಿ ಮತ್ತೆ ನಾವು ಮರುಬಳಕೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲು 500 ಅಡಿ 700 ಅಡಿ ತೋಡಿರ್ತೀರಿ, ಮತ್ತೆ ನಾವು ಸರ್ವೆ ಮಾಡಿದಾಗ ಅದೇ ಬೋರ್ವೆಲ್ಲಲ್ಲಿ ಇನ್ನೊಂದು 100 ಅಡಿನೋ 200 ಅಡಿನೋ ನೀವು ತೋಡಿದ್ರೆ ಖಂಡಿತ ಆ ಬೋರ್ವೆಲ್ಗಳಲ್ಲಿ ನೀರು ಬರುವಂಥ ಸಾಧ್ಯತೆಗಳಿರ್ತದೆ. ಸೊ ಈ ಎಲ್ಲ ಒಂದು ನಾವೇನಿಗೆ ಇವತ್ತಿನ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟಲ್ಲಿ ನಾವು ಮಾಡುವಂಥ ಸಾಧ್ಯತೆಗಳು ಕಂಡುಬಂದಿದೆ. ಎಸ್ ಸರ್, ಈ ಒಂದು ನಿಮ್ಮ ಭೂವಿಜ್ಞಾನ ಇಲಾಖೆಯಿಂದ ಹೆಚ್ಚೆಚ್ಚು ವಿಜ್ಞಾನಿಗಳು ಓದಿ ಸಮಾಜಕ್ಕೆ ಹೆಚ್ಚು ಜನ ಬರ್ತಾ ಇದ್ದಾರೆ. ಈ ಒಂದು ಕೋರ್ಸ್ ಬಗ್ಗೆ ಯುವಕರು ಹೆಚ್ಚು ಆಸಕ್ತರಾಗಿದ್ದಾರೆ ಸರ್. ಓಕೆ. ಸೊ ನಮ್ಮಲ್ಲಿ MSc ಜಿಯಾಲಜಿ ಮತ್ತು MSc ಅಪ್ಲೈಡ್ ಅಂತ 2 ಕೋರ್ಸಸ್ ಇದೆ. ಯಾರು BScನಲ್ಲಿ ಜಿಯಾಲಜಿ ಓದಿದಂಥ ವಿದ್ಯಾರ್ಥಿಗಳು MSc ಜಿಯಾಲಜಿಗೆ ಅರ್ಹರಾಗಿರ್ತಾರೆ. ಯಾರು ಜಿಯಾಲಜಿ ಓದದೇ ಇರುವಂಥ ವಿದ್ಯಾರ್ಥಿಗಳು MSc ಅಪ್ಲೈಡ್ ಜಿಯಾಲಜಿ ನೇರವಾಗಿ ಅವರು ಅಡ್ಮಿಷನ್ ನಾವು ಕೊಡ್ತೇವೆ. MSc ಜಿಯಾಲಜಿ ಓದಿರೋರು 3 ವರ್ಷಗಳ ಕಾಲ BScನಲ್ಲಿ ಮತ್ತು MScನಲ್ಲಿ ಅವರು MSc ಜಿಯಾಲಜಿನ ಸ್ಟಡಿ ಮಾಡ್ತಾರೆ. ಯಾರು ಜಿಯಾಲಜಿ BScನಲ್ಲಿ ಓದಿಲ್ಲ ಅವರು ನೇರವಾಗಿ ಬಂದಂಥ MSc ಅಪ್ಲೈಡ್ ಜಿಯಾಲಜಿ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಬೇಸಿಕ್ ಸ್ವಲ್ಪ ಇನ್ಫಾರ್ಮೇಷನ್ಸನ್ನು ನಾವು ಅಬೌಟ್ ಜಿಯಾಲಜಿ ಬಗ್ಗೆ ನಾವು ಅವರಿಗೆ ಎಕ್ಸ್ಟ್ರಾ ಕ್ಲಾಸಸ್ನ ನಾವು ತೊಗೋತೀವಿ. ಜಿಯಾಲಜಿ ಬಗ್ಗೆ ಮತ್ತು ಇದ್ರ ಬಗ್ಗೆ ಫ್ಯೂಚರ್ಸ್ ಬಗ್ಗೆ ಮತ್ತು ಸಬ್ಜೆಕ್ಟು ಅಬ್ಜೆಕ್ಟಿವ್ಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಅವ್ರು ಕೊಡ್ತೇವೆ. ಜೊತೆಗೆ ಈ ಒಂದು ವಿಜ್ಞಾನದ ವಿಷಯವನ್ನು ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂಥ ಛಾಪವನ್ನು ಮೂಡಿಸ್ಕೊಂಡು ಅನೇಕ ಸಂಸ್ಥೆಗಳಲ್ಲಿ ರೆಪ್ಯೂಟೆಡ್ ಆರ್ಗನೈಜೇಷನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಈ ವಿಜ್ಞಾನವನ್ನು ಯಾರು ಅಭ್ಯಾಸ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಮೈನ್ಸಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ನ್ಯಾಷನಲ್ ಆರ್ಗನೈಜೇಷನ್ಸ್ ನಮ್ಮ ಇಂಡಿಯಾದಲ್ಲಿ. ಜೊತೆಗೆ ನೀವು ONGC ಅಂತ ಕೇಳಿರ್ತೀರಿ.
ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ಸ್. ಅಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಅರ್ಹರಾಗಿರ್ತಾರೆ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋಕ್ಕೆ. ಜೊತೆಗೆ ಈ ನಮ್ಮ ಸಿವಿಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲೆಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ, ಒಂದು ಪೇಪರ್ಸು ಜಿಯಾಲಜಿ ಈಸ್ ದ ಮ್ಯಾಂಡೇಟ್ರಿ ಅಂತ ಒಂದು ಇದೆ. ಅವ್ರದ್ದು ಸಿಲೆಬಸ್ನ ಅವರು ಫ್ರೇಮ್ ಮಾಡಿದ್ದಾರೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ಈ ಮಿನರಾಲಜಿ ಮತ್ತು ಪೆಟ್ರಾಲಜಿ ಅಂತ ಈ ಎರಡು ವಿಷಯದ ಬಗ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನಾವು ಹೇಳುವಂಥ ಒಂದು ವಿಷಯವೊಂದು ಐಚ್ಛಿಕವಾಗಿ ಇರ್ತದೆ. ಜೊತೆಗೆ ಎಲ್ಲೆಲ್ಲಿ ಈ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬರ್ತದೆ, ವಾಟರ್ ವರ್ಕ್ಸ್ ಮತ್ತು ಈ ಕಾರ್ಪೊರೇಷನ್ ಆಫ್ ದಿ ವಾಟರ್ ವರ್ಕ್ಸ್ ಮತ್ತು ಕೆಲವು NGOಗಳಲ್ಲಿ, ಪ್ರೈವೇಟ್ ಸೆಕ್ಟರ್ಗಳಲ್ಲಿ, ಕೆಲವು ಮೈನಿಂಗ್ಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ಯಾರು ಈ ಅಪಾರವಾದ ಜ್ಞಾನವನ್ನು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಹಮ್ಮಿಕೊಂಡಿರ್ತಾರೆ ಅವರು ಸಹ ಅದರಲ್ಲಿ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಯಥೇಚ್ಛವಾಗಿ ಏನಾಗ್ತದೆ ಅಂದರೆ ಈ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ KAS ಅಂತ ಹೇಳ್ತೀವಿ, ಅವರು ಯಾವುದೇ ಆದಂಥ 2 ಸಬ್ಜೆಕ್ಟ್ಗಳ ಬಗ್ಗೆ ಐಚ್ಛಿಕವಾಗಿ ಅವರು ಎಕ್ಸಾಮನ್ನು ಆಪ್ಷನ್ಸ್ ತೊಗೋಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಜಾಗ್ರಫಿ ತೊಗೊಂಡಿರ್ಬೋದು ಅಥವಾ ಜಿಯಾಲಜಿ ತೊಗೊಂಡಿರ್ಬೋದು ಅಥವಾ ಜನರಲ್ ನಾಲೆಡ್ಜ್, ಅದು ಕಾಮನ್ ಪೇಪರ್ಸ್. ಎಷ್ಟೋ ಜನ ಜಿಯಾಲಜಿ ಓದದೇ ಇರೋರು, ಫಾರ್ ಎಕ್ಸಾಂಪಲ್ ಬಾಟ್ನಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಜಾಗ್ರಫಿ ಮತ್ತು ಜಿಯಾಲಜಿ ಪೇಪರ್ನ ಆಫ್ ಮಾಡಿಕೊಂಡು ಒಳ್ಳೆ ಹುದ್ದೆನಲ್ಲಿ ಅವರು ಹೋಗಿರ್ತಾರೆ. ಇದ್ರ ಜೊತೆಗೆ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಸಹ ಜಿಯಾಲಜಿಯನ್ನು ಐಚ್ಛಿಕ ವಿಷಯವಾಗಿ ತಗೊಂಡ್ಕೊಂಡು ಪಾಸಾಗಿರುವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ. ಜೊತೆಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFS ಅವರು ಸಹ ಈ ಒಂದು ವಿಷಯದ ಬಗ್ಗೆ ಸ್ಟಡಿ ಮಾಡಿ ಮೇಯ್ನ್ ಎಕ್ಸಾಮಿನೇಷನಲ್ಲಿ ಪಾಸಾಗಿ ಸುಮಾರು ವಿಷಯಗಳ ಬಗ್ಗೆ ಅವರು ಅಪಾರ ಜ್ಞಾನವನ್ನು ಇವತ್ತು ಈ ಸಬ್ಜೆಕ್ಟಲ್ಲಿ ಹೊರಹೊಮ್ಮಿರ್ತಾರೆ. ಜೊತೆಗೆ ತಾವು ಕೇಳಿರ್ಬೋದು ಈ ಅರ್ಥಕ್ವಿಕ್ಸು, ಸುನಾಮಿ, ವಾಲ್ಕೇನೋಸ್ ಅಂತ ನಾವು ಕೇಳಿದ್ದೀವಿ. ನೀವು ಭೂಕಂಪಗಳು, ಜ್ವಾಲಾಮುಖಿಗಳು ಮತ್ತು ಸುನಾಮಿನಿ ಇದ್ದಕ್ಕಿದ್ದಾಗಲೇ ಸಮುದ್ರ ತಳಮಟ್ಟದಲ್ಲಿ, ಸಮುದ್ರದಲ್ಲಿ ನೀರು ಯಥೇಚ್ಛವಾಗಿ ನುಗ್ಗಿ ಎಷ್ಟೋ ಜನನ ನಾವು ನೋಡ್ತೀವಿ. ಸೊ ಆ ಒಂದು ಇಲಾಖೆ ನೀವು ಕೇಳಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ ಕೇಳ್ತೀವಿ. ಕರ್ನಾಟಕದ ನಿಕೋಪಗಳು, ಪ್ರಕೃತಿಯ ನಿಕೋಪಗಳಲ್ಲಿ ಯಾವ ರೀತಿಯಾದಂಥ ಆವಾಗ ನಮ್ಮ ಜಿಯಾಲಜಿಸ್ಟ್ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಭೂಕಂಪಗಳಾದಾಗ, ಎಲ್ಲೆಲ್ಲಿ ಜ್ವಾಲಾಮುಖಿಗಳಾದಾಗ ಅದರ ಅಭ್ಯಾಸಗಳನ್ನು, ಸಂಶೋಧನೆಗಳನ್ನು ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಅಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಈ ವಿಷಯದ ಬಗ್ಗೆ ಛಾಪನ್ನು ಹೊರಹೊಮ್ಮಿದ್ದಾರೆ.